ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ರಿಗೂ ನಮಸ್ತೆ. ಸೊ ನಾನು ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇರಲ್ಲ ನಾನು ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವು ಓದಕ್ಕೆ ಟ್ರೈ ಮಾಡಿ. ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಡಿಸ್ಕಸ್ ಮಾಡಿದ ಪ್ರಕಾರ, ಒಂದು ನೀವು ಏನು ಓದಿದ್ರಿ ಅಂತಂದರೆ ನ್ಯಾಚುರಲ್ ಲಾ ಬಗ್ಗೆ ಓದಿದ್ರಿ. ಓಕೆ, ನ್ಯಾಚುರಲ್ ಥಿಯರಿ ಅಂದ್ರೇನು, ಅದು ನ್ಯಾಚುರಲ್ ಆಗಿ ಬಂದಿದ್ದಂಥದ್ದು, ನೈಸರ್ಗಿಕವಾಗಿ ದೇವ್ರ ಕಡೆಯಿಂದ ಬಂದಿದ್ದಂಥದ್ದು, ನಾವೆಲ್ಲ ಒಪ್ಕೋಬೇಕು ಮೋರಲಿ ಅಂತ ನಾನು ಹೇಳಿದೆ. ಅದು ಒಂದು ಇಂಪಾರ್ಟೆಂಟ್ ಇತ್ತು. ಓಕೆ, ನೀವು ಕಲ್ತ್ರಿ. ಓಕೆ, ವೆಲ್ ಅದಾದಮೇಲೆ ಇನ್ನೊಂದು ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋಂಥದ್ದು, ಈಗ ಹೇಳಕ್ಕೆ ಹೋಗ್ತಾ ಇರೋಂಥದ್ದು ಯಾವುದು ಅಂತಂದರೆ ಆಸ್ಟಿನ್ ಥಿಯರಿ ಅಂತ ಕರಿತೀವಿ, ಆಸ್ಟೇನಿಯನ್ ಥಿಯರಿ ಅಂತ ಕರಿತೀವಿ, ಅದನ್ನು ಕಮಾಂಡ್ ಆಫ್ ಸವೇರಿಯನ್ ಅಂತಲೂ ಕರಿತೀವಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ತುಂಬ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕರೀತಾರೆ ಗೊತ್ತಾ. ಆ ಥರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನು. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಓದಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರೋದ್ರಿಂದ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಓದ್ತೀರಾ ಅಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ಓಕೆ, ಎನಿಹೌ ಸರ್, ಈಗ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ನಮಗೆ ಇದು ಹೇಳಿ, ಇದು ಕಾನ್ಸೆಪ್ಟ್ ಏನು? ನಮ್ಮ ನ್ಯಾಚುರಲ್ ಲಾ ಅಂತ ನಾವು ನೋಡ್ಕೊಂಡು ಬಂದ್ವಿ. ನ್ಯಾಚುರಲ್ ಲಾ ಅಂದರೆ ಏನಂತ ಗೊತ್ತಾಯಿತು. ಸೊ ಈಗ ಕಮಾಂಡ್ ಆಫ್ ಸವರಿಯನ್ ಲಾ ಅಂತ ಕರೀತಾರೆ ಅಂತಂದರೆ ಇದ್ರ ಕಾನ್ಸೆಪ್ಟ್ ಏನು ಅಂತೇಳಿ. ಇದು ತುಂಬ ಸಿಂಪಲಾಗಿ ಒಂದು ಕಾನ್ಸೆಪ್ಟ್ ಹೇಳಬೇಕು ಅಂತಂದರೆ, ಕಾನೂನೇ ದೊಡ್ಡಪ್ಪ ಅಂತ ಹೇಳೋ ಥರ. ಅಂತಂದರೆ ಕಾನೂನ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಕಾನೂನ್ಗಿಂತ ದೊಡ್ಡದು ನಿಮ್ಮ ನೈತಿಕತೆನೂ ಇಲ್ಲ, ಮೋರಲ್ ಎಥಿಕ್ಸು ಇಲ್ಲ, ನ್ಯಾಚುರಲ್ಲು ಇಲ್ಲ, ಪ್ರಕೃತಿನೂ ಇಲ್ಲ, ಏನೂ ಇಲ್ಲ. ಕಾನೂನು ಏನು ಹೇಳುತ್ತೆ ಅದೇ ದೊಡ್ಡದು ಅನ್ನೋವಂಥದ್ದು. ಆಯ್ತಲ್ಲ ಕಾನ್ಸೆಪ್ಟು. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಕಾನೂನು ಇದೆ ನಮ್ಮ ಹತ್ರ. ಆ ಕಾನೂನೇ ದೊಡ್ಡದು ಅಂತ ಹೇಳೋದನ್ನೇ ನಾವೇನಂತ ಕರಿತೀವಿ, ಆಸ್ಟೇನಿಯನ್ ಕಾನ್ಸೆಪ್ಟ್ ಆಫ್ ಲಾ ಅಂತ ಹೇಳ್ತೀವಿ. ಯಾಕೆ ಆಸ್ಟೇನಿಯನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ? ಯಾರಿವನು ಆಸ್ಟೇನ್ ಅಂತಂತಂದರೆ, ಆಸ್ಟಿನ್ ಅನ್ನುವಂಥವನು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ತಾನೆ ಈ ಕಾನ್ಸೆಪ್ಟನ್ನು. ಆಯಿತಾ? ಕಾನೂನೇ ದೊಡ್ಡದು ಅಂತ. ಈಗ ಉದಾಹರಣೆಗೆ ನೀವು ಕಾನ್ಸ್ಟಿಟ್ಯೂಷನಲ್ಲಿ ಓದ್ಕೊಂಡು ಬಂದಿರ್ತೀರಾ. ಯಾರ್ಯಾರು ನಮ್ಮ ಕ್ಲಾಸಲ್ಲೆಲ್ಲ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ರೂಲ್ ಆಫ್ ಲಾ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳಿದೆ. ಅಡ್ಮಿನಿಸ್ಟ್ರೇಷನ್ ಲಾದಲ್ಲೂ ಕೂಡ ಬರುತ್ತೆ. ಅಂತಂದರೆ ಕಾನೂನೇ ದೊಡ್ಡದು, ಕಾನೂನಿಗಿಂತ ಮುಂದೆ ಯಾರೂ ಇಲ್ಲ, ಕಾನೂನನ್ನೇ ಫಾಲೋ ಮಾಡಬೇಕು. ಅಂದರೆ ಆಸ್ಟಿನ್ ಏನು ಹೇಳ್ತಾನೆ ಅಂತಂತಂದರೆ, ಪ್ಯೂರ್ಲಿ ಆಸ್ಟಿನ್ ಹೇಳೋ ಪ್ರಕಾರ, ನಮ್ಮ ಸಮಾಜದಲ್ಲಿ ಏನಾದರೂ ನಾವು ಒಂದು ಸುವ್ಯವಸ್ಥೆನ, ಸರಿಯಾದ ವ್ಯವಸ್ಥೆನ ಮೇಂಟೈನ್ ಮಾಡಬೇಕು ಅಂತಂತಂದರೆ, ನಮ್ಮ ಹತ್ರ ಇರುವಂಥದ್ದು ಒಂದೇ ಒಂದು ದಾರಿ. ನಾವು ಕಾನೂನಿಗೆ ತುಂಬ ಹೈಯೆಸ್ಟ್ ಶಕ್ತಿನ ಕೊಟ್ಬಿಟ್ಟು ಕಾನೂನೇ ತುಂಬ ದೊಡ್ಡದು ಅನ್ನುವಂಥದ್ದನ್ನ ಒಪ್ಕೊಳ್ಬೇಕು ಅಂತ ಆಸ್ಟಿನ್ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಓಕೆ, ಹಾಗಿದ್ದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕೇಳಿದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಈಗ ಕೊಡ್ತಾ ಇರುವಂತಹ ಆ 4ರಿಂದ 5 ಸ್ಲೈಡ್ ನಾನು ಕೊಡ್ತೇನೆ. ಇಂಟ್ರೊಡಕ್ಷನ್ ಪಾರ್ಟಿಂದ ಹಿಡಿದು ಕನ್ಕ್ಲೂಷನ್ ಪಾರ್ಟ್ ತನಕ ಇರುತ್ತೆ. ನೋಡಿ ಒಂದ್ಸಲ ನಾನು ಹಾಗೆ ತೋರಿಸ್ತೇನೆ. ಆ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಬರೆದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಕ್ರಿಟಿಸಿಸಮ್ ಕೂಡ ಬರಿಬೇಕು, ಕನ್ಕ್ಲೂಷನ್ ಕೂಡ ಬರಿಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಎನಿಹೌ, ಇದನ್ನು ನಾವು ಯೂಟ್ಯೂಬಲ್ಲಿ ಫ್ರೀಯಾಗೂ ಕೂಡ ಬಿಟ್ಟಿರೋದ್ರಿಂದ ದಯವಿಟ್ಟು ಈ ಯೂನಿಟ್ನ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು ಆಸ್ಟಿನ್ ಕಾನ್ಸೆಪ್ಟ್ ಅನ್ನುವಂಥದ್ದು. ದಯವಿಟ್ಟು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದೋದಕ್ಕೆ ಪ್ರಯತ್ನ ಪಡಿ. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ. ಕಾನ್ಸೆಪ್ಟ್ ಅಂತೂ ಅರ್ಥ ಆಯ್ತಲ್ವಾ ಸರ್? ನನಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಸರ್. ಆಸ್ಟಿನ್ ಅಂತಂದರೆ, ಆಸ್ಟಿನ್ ಕಾನ್ಸೆಪ್ಟ್ ಏನು ಹೇಳಿದ್ದಾರೆ ಅಂತಂದರೆ, ಹೆಸರೇ ಹೇಳುತ್ತೆ ನೋಡಿ, ಕಮಾಂಡ್ ಆಫ್ ಸವೇರಿಯನ್ ಅಂತ ಹೇಳುತ್ತೆ. ಸವೇರಿಯನ್ ಅಂತಂದರೆ ಏನು ಹೇಳಿ? ಸರ್ವಭೌಮ. ಕಮಾಂಡ್ ಅಂತಂದರೆ ಆಜ್ಞೆ, ಸರ್ವಭೌಮನ ಆಜ್ಞೆ. ಇಟ್ ಮೀನ್ ದ್ಯಾಟ್ ನಮ್ಮ ದೇಶದಲ್ಲಿ ಮಾಡಿದಂತಹ ಕಾನೂನಿಗೆ ನಾವು ಅದಕ್ಕೆ ಅಪ್ಹೆಲ್ಡ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಟಾಪ್ ಪ್ರಿಯಾರಿಟಿನ ಕೊಡ್ತೀವಿ. ಅದೇ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಅನ್ನುವಂಥದ್ದು ಈ ಆಸ್ಟೇನಿಯನ್ ಕಾನ್ಸೆಪ್ಟ್ ಹೇಳುತ್ತೆ. ಓಕೆ, ಹಾಗಿದ್ದಲ್ಲಿ ಬರವಣಿಗೆ ರೂಪದಲ್ಲಿ ಏನೇನಿದೆ ಅಂತ, ಆಬ್ವಿಯಸ್ಲಿ ನಾನು ಬರವಣಿಗೆ ರೂಪದಲ್ಲಿ ಇಲ್ಲಿರುವಂಥದ್ದು ಕಾನ್ಸೆಪ್ಟನ್ನೇ ನೀವು ಬರೀತೀರಾ, ನಾನು ಅರ್ಥ ಮಾಡ್ಸಕ್ಕೆ ಹೇಳಬೇಕಲ್ವಾ. ಸೊ ಈ ಕಾನ್ಸೆಪ್ಟನ್ನು ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಂದರೆ ಆಸ್ಟಿನ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಮಾಡಿ. ಅವ್ರ ಪೂರ್ತಿ ಹೆಸರು ಜಾನ್ ಆಸ್ಟಿನ್. ಈ ಜಾನ್ ಆಸ್ಟಿನ್ ಅನ್ನುವಂಥವ್ರು 19th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದನ್ನು. ಅವರೊಬ್ಬರು ಇಂಗ್ಲೀಷ್ ಜೂರಿಸ್ಟ್ ಆಗಿದ್ರು. ಆಬ್ವಿಯಸ್ಲಿ ಯುರೋಪಿಯನ್ ಕಂಟ್ರಿ ಆಗಿರ್ತಾರಲ್ವಾ, ಸೊ ಇದು ಇಂಗ್ಲೀಷ್ ಜೂರಿಸ್ಟ್ ಆಗಿದ್ರು. ಇವರು ಕ್ಲಿಯರ್ ಆ್ಯಂಡ್ ಸಿಸ್ಟಮೆಟಿಕ್ ಡೆಫಿನೇಷನ್ ಹೇಳಿದರು. ನಮ್ಮ ಈ ಮೊರಾಲಿಟಿ, ಈ ಕಸ್ಟಮ್ಸು, ಅದರ್ ಸೋಷಿಯಲ್ ರೂಲ್ಸ್ ಏನಿದೆ ಇದು ತಪ್ಪು, ಇದರಿಂದ ಕಾನೂನನ್ನು ನಡ್ಸೋಕ್ಕಾಗಲ್ಲ. ಏನೋ ಸಂಪ್ರದಾಯ ರೂಢಿಯಿಂದ ಕಾನೂನು ನಡ್ಸೋಕ್ಕಾಗಲ್ಲ, ಮೊರಾಲಿಟಿಯಿಂದ ಕಾನೂನು ನಡ್ಸೋಕ್ಕಾಗಲ್ಲ, ಸೋಷಿಯಲಿಂದ ಕಾನೂನು ನಡ್ಸೋಕ್ಕಾಗಲ್ಲ ಅಂತೇಳಿ ಆಸ್ಟಿನ್ ಹೇಳ್ತಾರೆ. ಆದರೆ ಅದೇ ಹಿಂದೆ ಇದ್ದಂತಹ ಒಂದು ನ್ಯಾಚುರಲ್ ಲಾ ಇದೆಯಲ್ವಾ, ಅದರಲ್ಲಿ ಏನು ಹೇಳ್ತಾರೆ? ಹೌದು, ಮೊರಾಲಿಟಿಯಿಂದನೇ ಕಾನೂನು ನಡೆಯೋದು, ಕಸ್ಟಮಿಂದನೇ ಕಾನೂನು ನಡೆಯೋದು. ಆಗ್ತಿದೆಯಾ ನಿಮಗೆ? ಅದ್ರ ಡೆಡ್ ಅಪೋಸಿಟ್ ಇದು. ನಾವೀಗ ಕಲಿತಾ ಇರೋಂಥ ಕಾನ್ಸೆಪ್ಟು ಡೆಡ್ ಅಪೋಸಿಟ್. ಆಸ್ಟಿನ್ ಲಾ ಏನು ಹೇಳುತ್ತೆ ಅಂತಂದರೆ, ಅದಲ್ಲ, ಹಾಗಲ್ಲ, ಅದು ತಪ್ಪು, ನಾವು ಕಾನೂನು ಏನು ಮಾಡಿದೆ ಅದೇ ರೂಲ್ ಸರಿ ಅಂತ ಹೇಳುತ್ತೆ. ಆಬ್ವಿಯಸ್ಲಿ ಬೇಸಿಕಲಿ ಇದು 1832ದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. 1832ದಲ್ಲಿ ತೋರಿಸ್ತಾರೆ. ಇದು ಕಂಪ್ಲೀಟ್ ಆಗಿ ಫೋಕಸ್ ಮಾಡುತ್ತೆ, ಲಾ ಈಸ್ ದ ಕಮ್ಯಾಂಡ್ ಅಂತ ಹೇಳುತ್ತೆ. ಅಂತಂದರೆ ಕಾನೂನೇ ದೊಡ್ಡದು, ಕಾನೂನಿಗಿಂತ ಮುಂದೆ ಯಾರೂ ಇಲ್ಲ ಅಂತ ಹೇಳುವಂಥ ಒಂದು ಪ್ರಯತ್ನ ಪಡುತ್ತೆ. ಅಪಾರ್ಟ್ ಫ್ರಮ್ ದಿಸ್,
ಇದೇ ಥಿಯರಿನ ಇಂಪೆರಾಟಿವ್ ಥಿಯರಿ ಅಂತ ಕರೀತಾರೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಪೆರಾಟಿವ್ ಥಿಯರಿ ಅಂತ ಕರೀತಾರೆ. ಇದಕ್ಕೆ ಸುಮಾರು ಹೆಸರಿದೆ. ಎಕ್ಸಾಮಲ್ಲಿ ಕೇಳಬೇಕಾದ್ರೆ ಆಸ್ಟಿನ್ ಥಿಯರಿ ಬರೀರಿ ಅಂದ್ರೂ ಇದನ್ನೇ ಬರಿಬೇಕು. ಇಂಪೆರಾಟಿವ್ ಥಿಯರಿ ಬಗ್ಗೆ ಬರೀರಿ ಅಂತಂದ್ರೂ ಕೂಡ ಇದನ್ನೇ ಬರಿಬೇಕು. ಇಲ್ಲ ನಿಮಗೇನಾದ್ರೂ ಕಮಾಂಡ್ ಆಫ್ ಸವೇರಿಯನ್ ಬಗ್ಗೆ ಬರೀರಿ ಅಂತ ಕೇಳಿದ್ರು ಕೂಡ ಇದನ್ನೇ ಬರಿಬೇಕು. ಆಗ್ತಿದೆಯಾ ನಿಮಗೆ? ಸೊ ಈ 3 ಕಾನ್ಸೆಪ್ಟಲ್ಲಿ ನಿಮಗೆ ಏನಾದ್ರೂ ಕೇಳಲಿ, ಇವತ್ತು ನಾನು ಮಾಡ್ತಾ ಇರುವಂಥ ಸೆಷನ್ ಏನಿದೆ, ಈ ಸೆಷನ್ನಲ್ಲಿ ಇರುವಂಥದ್ದನ್ನೇ ನೀವು ಬರಿಬೇಕಾಗುತ್ತೆ. ಓಕೆ? ಸೊ ನೆಕ್ಸ್ಟ್ the imperative theory of the Lloyd's simplest term it can be defined as the command of sovereigns baked by the sanction ಅಂತ ಹೇಳ್ತಾ ಇದೆ. ಸಿ ಈ ಲೈನ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿದೆ ಇದು. ಅಂತ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ನಮ್ಮ ಸಾರ್ವಭೌಮತ್ವ ಏನು ನಾವು ಮೇಂಟೈನ್ ಮಾಡ್ತೀವಿ ನಮ್ಮ ದೇಶದಲ್ಲಿ, ಸಾರ್ವಭೌಮತ್ವ ಅಂದ್ರೆ ಗೊತ್ತು ತಾನೆ? ಅದನ್ನ ಅರ್ಥ ಮಾಡ್ಕೊಂಡಿರ್ತಿರೋ ಇಲ್ವೋ ಅಥವಾ ಏನೋ, ನಾನು ಸವೇರಿಯನ್ ಅಂತಂದ್ರೆ ಏನು ಹೇಳ್ತೇನೆ, ಸಾರ್ವಭೌಮತ್ವ ಅಂತಂದ್ರೆ ಈಗ ನಮ್ಮ ದೇಶ ಇದೆ, ಅರ್ಥ ಆಗ್ತಿದೆಯಲ್ಲ? ಸೊ ಒಂದು ಮ್ಯಾಪ್ ಅನ್ಕೊಳ್ಳಿ, ನಮ್ಮ ದೇಶ ಇದೆ. ನಮ್ಮ ದೇಶ ಯಾವುದೇ ಒಂದು ದೇಶದ ಒತ್ತಡದಲ್ಲಿ ಇಲ್ಲ ಅಂತಂದ್ರೆ, ನಾವು ಚೀನಾ ಹೇಳ್ತು ಅಂತ ನಮ್ಮ ಕಾನೂನು ನಡೆಸಲ್ಲ, ಪಾಕಿಸ್ತಾನ ಹೇಳ್ತಂತ ನಮ್ಮ ಕಾನೂನು ನಡೆಸಲ್ಲ, ಅಮೇರಿಕ ಹೇಳ್ತು ಅಂತ ನಮ್ಮ ಕಾನೂನು ನಡೆಸಲ್ಲ. ನಮ್ಮ ಕಾನೂನನ್ನ ನಾವೇ ನಡೆಸ್ಕೊಳ್ತೀವಿ. ಇದು ನಮ್ಮ ಆಸ್ಟಿನ್ ಥಿಯರಿ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅಂತಂದ್ರೆ ಸವೇರಿಯನ್ ಅಂತಂದ್ರೆ ಏನು ಕಾನ್ಸೆಪ್ಟ್ ಹೇಳ್ತಾ ಇದೆ. ಓಕೆ, ಈ ಸವೇರಿಯನ್ ಕಾನ್ಸೆಪ್ಟ್ ಏನಾದರೂ ಮೇಂಟೈನ್ ಆಗಬೇಕು ಅಂದರೆ ಆಸ್ಟಿನ್ನ ಪ್ರಕಾರ ಅಂತಂದ್ರೆ, ನಮ್ದು ಹೇಳಿದ್ ನಮ್ಮ ದೇಶದ ನಾವೇ ಕಾನೂನು ಮಾಡ್ಕೊಂಡು ನಾವೇ ನಡೆಸ್ತೀವಿ, ಕಾನೂನೇ ದೊಡ್ಡದು ಅಂತ ಏನಾದ್ರು ಹೇಳ್ಬೇಕಂದ್ರೆ, ಆಸ್ಟಿನ್ ಹೇಳೋ ಪ್ರಕಾರ ಇದು ಕಂಪ್ಲೀಟ್ ಆಗಿ ಕಾನೂನಿನ ಸ್ಯಾಂಕ್ಷನ್ಸ್ ಮೂಲಕ ಆಗಬೇಕು ಅಂತ ಹೇಳುತ್ತೆ. ಸ್ಯಾಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಇನ್ ಮೀನ್ ದಟ್ ಏನು ಅಂತಂತಂದ್ರೆ, ಸ್ಯಾಂಕ್ಷನ್ ಮಾಡುವಂಥದ್ದು, ಈಗ ಬಜೆಟ್ ಸ್ಯಾಂಕ್ಷನ್, ಫಂಡ್ ಸ್ಯಾಂಕ್ಷನ್ ಅಂತಲ್ಲ, ಆ ಥರ ಕಾನೂನನ್ನ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸಿ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಜೂಡಿಸ್ಪೆಡೆನ್ಸು ನೀವು ಅನ್ಕೊಂಡಂಗಲ್ಲ, ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು, ಪ್ಯೂರ್ ಥೆರೆಟಿಕಲ್ ಸಬ್ಜೆಕ್ಟು, ಸೆಕ್ಷನ್ಸ್ ಕಾಣೋದಿಲ್ಲ, ಸೆಕ್ಷನ್ಸೇ ಇರೋದಿಲ್ಲ. ಸಣ್ಣ ಒಂದು ಕಾನ್ಸೆಪ್ಟ್ ತೊಗೊಳ್ತೀರಾ, ಆ ಕಾನ್ಸೆಪ್ಟ್ ಬಗ್ಗೆ ಡೀಪಾಗಿ ಸ್ಟಡಿ ಹೋಗ್ತೀರಾ, ಜಸ್ಟ್ ಲೈಕ್ PhD ಥರ. ಸೊ ಅದಕ್ಕೆ ನಾನು ಹೇಳುವಂಥ ತಿನ್ ಲೈನ್ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಿಷ್ಟಾದಮೇಲೆ ಹೇಳ್ತಾರೆ ಇವರು ಪೊಲಿಟಿಕಲ್ ಸವೇರಿಯನ್ ಏನಿದೆಯಲ್ವ, ನಾವು ಅದೇನು ಮೇಂಟೈನ್ ಮಾಡ್ತೀವಿ, ಸೊ ಅದನ್ನೇ ನಾವು ಹೇಳ್ತೀವಿ. ಸೊ ಹಾಗಿದ್ರೆ ಬೇಕಾಗುತ್ತೆ ಅಂತ ನಾನು ಹೇಳಿದೆ. ಎಲ್ಲಿ ಬೇಕಾಗುತ್ತೆ ಅಂತಂದರೆ ಲೆಜಿಸ್ಲೇಷನ್ ಸ್ಯಾಂಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ನಾನು ಹೇಳಿದೆ, ಲಾಸ್ಟೆಲ್ಲ ಹೇಳಿದೆ ನಾನು, ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಏನು ಬರುತ್ತಲ್ಲ, ಸೊ ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿದೆ. ಸೊ ಎನಿಹೋ ಆಸ್ ದ ಸೇಮ್ ಕಾನ್ಸೆಪ್ಟು ಈ ನಮ್ಮ ಆಸ್ಟಿನ್ ಥಿಯರಿಯಲ್ಲಿ ಏನು ಹೇಳ್ತಾರೆ ಅಂತಂತಂದರೆ, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿರೋದೇ ವ್ಯಾಲಿಡ್, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡುವಂಥ ಕಾನೂನೇ ವ್ಯಾಲಿಡ್ ಅಂತ ಹೇಳ್ತಾರೆ ಆಸ್ಟಿನ್ ಅವರು. ಈ ಫಸ್ಟ್ ಪೇಜನ್ನು ಯಾಕೆ ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಇಡೀ ನಮ್ಮ ಸೆಷನ್ನ ಆನ್ಸರು ಈ ಫಸ್ಟ್ ಪೇಜಲ್ಲಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ನಾನು ಬರ್ತೀನಿ. ಇದೇ ಕಾನ್ಸೆಪ್ಟನ್ನು ನಾವು ಸ್ವಲ್ಪ ಸ್ಪ್ಲಿಟ್ ಮಾಡಿ ನೋಡಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ವೈಸ್ ಬರಿತೀರಾ ಅಂತಂದರೆ 3 ಕೀವರ್ಡ್ಸ್ಗಳನ್ನು ಖಂಡಿತವಾಗಿ ಬರಿಬೇಕು. ಸಿ ಸಮ್ ಟೈಮ್ಸು ನೀವೇನಾದರೂ ಎಕ್ಸ್ಪ್ಲನೇಷನ್ನ ಮಿಸ್ ಮಾಡಿದರೆ ನೋ ಇಶ್ಯೂಸ್, ನೀವು ಇದೇ ಎಕ್ಸ್ಪ್ಲನೇಷನ್ ಬರಿಬೇಕು ಅಂತ ನಾನು ನಿಮ್ಮನ್ನು ಹೇಳೋದಿಲ್ಲ. ಓಕೆ, ಎಕ್ಸ್ಪ್ಲನೇಷನ್ ಎನಿಥಿಂಗ್ ನೀವೇನಾದರೂ ನಾನು ಹೇಳಿದ್ದನ್ನು ಪಾಠ ಮಾಡಿದ್ದನ್ನು ಅರ್ಥ ಆಗಿರುತ್ತೆ, ನೀವು ಅದನ್ನು ಬರೀರಿ ಒಂದು ಲ್ಯಾಂಗ್ವೇಜಲ್ಲಿ, ದೆರ್ ಇಸ್ ನೋ ಇಶ್ಯೂ, ಆಯಿತಾ? ಬಟ್ ದ ಥಿಂಗ್ ಈಸ್ ದಟ್ ನೀವು ನಾನು ಕೊಡುವಂಥ ಕೀ ಪಾಯಿಂಟ್ಸ್ಗಳೇನಿರುತ್ತೆ, ನಾನು ಕೊಡುವಂಥ ಒಂದು ಔಟರ್ ಫ್ರೇಮ್ಗೇನಿರುತ್ತೆ, ಅದನ್ನು ನೀವು ಮಿಸ್ ಮಾಡೋ ಹಾಗಿಲ್ಲ. ಈ ಕೀ ಪಾಯಿಂಟ್ಸ್ ಅಂತಂದರೆ, ಈ ನಂಬರ್ 1 ನಾನು ಹೇಳ್ತಾ ಇದ್ದೀನಿ ಕಮಾಂಡ್ ಅಂತೇಳಿ, ಅಂತಂದರೆ ಆಜ್ಞೆ. ಇದು ಕೀ ಪಾಯಿಂಟ್, ಇದು ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಇದು ಆದಮೇಲೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಒಂದು ಸ್ವಲ್ಪ ಹೇಳ್ಕೊಟ್ಟಿರ್ತೀನಿ ನನ್ನ ಆಡು ಭಾಷೆಯಲ್ಲಿ. ಇದನ್ನೇ ಬರೆದ್ರೆ ವೆಲ್ ಆ್ಯಂಡ್ ಗುಡ್, ಇನ್ನೂ ತುಂಬ ಒಳ್ಳೆಯದು. ಆಗ್ತಾ ಇಲ್ಲ ಅಂತಂದರೆ ನನ್ನ ಆಡು ಭಾಷೆಯಲ್ಲಿ ಹೇಳಿದಾಗೆ ನೀವು ಬರೆಯೋಕ್ಕೆ ಪ್ರಯತ್ನ. ಎನಿಹೌ ನಾವು ಮುಂದೆ ಬರೋಣ. ಈ ಕಮಾಂಡ್ ಆಫ್ ಸವೇರಿಯನ್ ಅನ್ನೋ ಕಾನ್ಸೆಪ್ಟನ್ನು ನೀವೇನಾದರೂ ಕಂಟಿನ್ಯೂಟಿಯಾಗಿ ತೊಗೊಂಡ್ರೆ, ಆ ಟೈಮಲ್ಲಿ ಏನಂತ ತೊಗೊಳ್ತೀವಿ ಅಂತಂದ್ರೆ, ದ ರೂಲ್ ಈಸ್ ಲೇಡ್ ಡೌನ್ ಬೈ ದ ಸುಪೀರಿಯರ್ ಫಾರ್ ದ ಇನ್ಫೀರಿಯರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಕಮಾಂಡ್ ಅಂದರೆ ಏನು, ಆಜ್ಞೆ ಅಂದರೆ ಏನು, ಈ ಆಜ್ಞೆ ಯಾರಿಂದ ಆಗ್ತಾ ಇದೆ ಅಂತಂತಂದರೆ ಸುಪೀರಿಯರಿಂದ ಆಗ್ತಾ ಇದೆ. ಅಂತಂದರೆ ದೇಶದ ನಾವು ಪ್ರಜೆಗಳು ಏನು ಓಟ್ ಹಾಕ್ಬಿಟ್ಟು ಸ್ಯಾಂಕ್ಷನ್ ಮಾಡ್ತಿರ್ತೀವಲ್ಲ, ಅವರಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ದ ಕಮಾಂಡ್, ಈ ಸುಪೀರಿಯರ್ ಅಂತ ನಾವು ಯಾರನ್ನ ಕೂರಿಸಿರ್ತೀವಲ್ವ, MLA MP ಗಳನ್ನ, ಇವರು ಡಿಸೈಡ್ ಮಾಡ್ತಾರೆ ಕಂಪ್ಲೀಟಾಗಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಬಿಹೇವಿಯರ್ ಯಾವ ರೀತಿ ಇರಬೇಕು ಅಂತ. ಸರ್ ಹಾಗಿದ್ದಲ್ಲಿ ಇದನ್ನ ಸರ್ವಾಧಿಕಾರ ಕೊಟ್ಟಂಗೆ ಆಗ್ತಾ ಇಲ್ವಾ ಅಲ್ವಾ? ಥಿಂಕಿಂಗ್ ಬರ್ತಾ ಇದೆಯಲ್ವಾ? ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀರಾ, ನಾವು ಸೆಲೆಕ್ಟ್ ಮಾಡಿದ್ದೀವಿ ಅವ್ರನ್ನ, ನಮ್ಮ ಪ್ರಕಾರ ವರ್ಕ್ ಮಾಡಬೇಕಾಗಿತ್ತು. ನೋಡಿದರೆ ನಾವು ಮತ್ತೆ ಉಲ್ಟಾ ನಮ್ಮ ಮೇಲೆ ಬರ್ತಾ ಇದೆ ಅಂತಂದರೆ, ಇದನ್ನೇ ತೆಗೆದುಕೊಂಡು ಕ್ರಿಟಿಸಿಸಮ್ ಕೂಡ ಮಾಡ್ತಾರೆ, ಟೀಕೆ ಕೂಡ ಇದೆ. ಮುಂದೆ ಹೇಳ್ತೇನೆ ನಾನು ಮುಂದಿನ ಸ್ಲೈಡ್ಸ್ಗಳಲ್ಲಿ. ಈಗ ಪಾಸಿಟಿವ್ ಥಾಟ್ಸ್ಗಳು ಏನು ಅಂದ್ಕೊಂಡಿದ್ದನ್ನು ತಂದರು ಅನ್ನೋದಂತೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಇಲ್ಲಿ ಬರುವಂತಹ ಒಬ್ಲಿಗೇಷನ್ಸ್ಗಳು ಅಂತಂದರೆ ಜವಾಬ್ದಾರಿಗಳು, ಅಥವಾ ನಮ್ಮ ಈ ಏನಂತೀವಿ ನಾವು ಕನ್ನಡದಲ್ಲಿ ನಮ್ಮ ಈ ಒಂದು ಜವಾಬ್ದಾರಿ ಅಂತಲೇ ತಗೊಳ್ಳಿ, ಒಳ್ಳೆ ವರ್ಡೆ. ಓಕೆ, ಆ ಜವಾಬ್ದಾರಿಗಳು ಅನ್ನುವಂಥ ವರ್ಡ್ ಏನಿದೆ ಅದನ್ನು ಬೈಂಡಿಂಗ್ ಬಿಕಾಸ್ ಆಫ್ ದ ಅಥಾರಿಟಿ ಆಫ್ ದ ಬಿಹೈಂಡ್ ಹಿಮ್. ಆ ಕಮ್ಯಾಂಡ್ಸ್ಗಳ ಹಿಂದೆ ಒಂದು ಅಥಾರಿಟಿ ಇರುತ್ತೆ. ಆ ಅಥಾರಿಟಿ ಹೇಳುತ್ತೆ ಅಂದರೆ ಮಾಡಬೇಕಷ್ಟೇ. ಸುಪೀರಿಯರ್ ಆಫೀಸರ್ ಹೇಳ್ತಾರೆ ಮಾಡಬೇಕನ್ನುವಂಥದ್ದು ಕಮ್ಯಾಂಡ್ ಕಾನ್ಸೆಪ್ಟ್ ಹೇಳುತ್ತೆ.
ನಾನು ಹೇಳ್ತಾ ಇರುವಂಥದ್ದು ಕಮಾಂಡ್ ಆಫ್ ಸವೇರಿಯನ್ನ ಸ್ಪ್ಲಿಟ್ ಮಾಡಿ ಹೇಳ್ತಾ ಇದ್ದೀನಿ. 3 ಕಾಂಪೋನೆಂಟ್ಸ್‌ಗಳನ್ನು ಹೊಂದಿದೆ ಅದು. ಮೇನ್ಲಿ 3 ಕಾಂಪೋನೆಂಟ್ಸ್‌ಗಳು ಯಾವ್ಯಾವು ಅಂತಂತಂದ್ರೆ, 1 ಕಮಾಂಡು, 2 ಸವೇರಿಯನ್ನು, 3ನೇದು ಬಂದ್ಬಿಟ್ಟು ಸ್ಯಾಂಕ್ಷನ್ನು. ನೋಡಿ, ಒಂದು ಕಮಾಂಡ್ ಬಗ್ಗೆ ತಿಳ್ಕೊಂಡ್ರಿ. ಕಮಾಂಡ್ ಅಂದ್ರೆ ಕಮಾಂಡ್ ಸರ್. ಕಮಾಂಡ್ ಕೊಡ್ತಾರೆ ಗೊತ್ತಾ? ಸುಪೀರಿಯರ್ ಆಫೀಸರ್ಸ್‌ಗಳು, ಸವೇರಿಯನ್ ಆಫೀಸರ್ಸ್‌ಗಳು, ಅದನ್ನು ಕಮಾಂಡ್ ಅಂತ ಕರಿತೀವಿ. ಸವೇರಿಯನ್ ಅಂತ ಇದೆ. ಸವೇರಿಯನ್ ಇನ್ ದ ಮೀನ್ ದಟ್ ಅಲ್ಟಿಮೇಟ್ ಅಥಾರಿಟಿ ಆಫ್ ದ ಸೊಸೈಟಿ. ನಾನು ಹೇಳಿದೆ ಸವೇರಿಯನ್ ಸಾರ್ವಭೌಮತ್ವ ಅಂತಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ದೇಶ ಬೇರೆ ಯಾವುದೇ ಒಂದು ದೇಶದ ಒತ್ತಡದಲ್ಲಿ ಇಲ್ಲದ ಹಾಗೆ ಅರ್ಥ ಮಾಡ್ಕೊಳ್ಳಿ. ಸಾರ್ವಭೌಮ ಅಂದ್ರೆ ಏನು ಅಂತ. ನಮ್ಮನ್ನ ನಾವು ಸಾರ್ವಭೌಮ ದೇಶ ಅಂತ ಕರ್ತ್ಕೊಳ್ತೀವಿ. ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೆ, ಪ್ರಜೆಗಳಿಗೋಸ್ಕರ ನಾವು ವೋಟ್ ಹಾಕ್ಬಿಟ್ಟು ನಾವೇ ಸ್ಯಾಂಕ್ಷನ್ ಮಾಡ್ಕೊಳ್ತೀವಿ ಅಂತ. ಬಟ್ ಅದೇ ಥಿಂಗು ಸಾರ್ವಭೌಮ ಅಂದ್ರೆ ಏನು ಅಂತಂತಂದ್ರೆ, ನಾವು ಬೇರೆ ಯಾವುದೇ ದೇಶದ ಒತ್ತಡದಲ್ಲಿ ಇಲ್ಲದ ಹಾಗೆ ನಮ್ಮದನ್ನ ನಾವು ಫಾಲೋ ಮಾಡ್ತೀವಿ ಅಂತ. ಅದೇ ರೀತಿ ಇಲ್ಲಿ ಹೇಳ್ತಾ ಇದೆ, ಇಟ್ಸ್ ಅನ್ ಅಲ್ಟಿಮೇಟ್ ಅಥಾರಿಟಿ ವಿತಿನ್ ದ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ಆಗ್ತಿದೆಯಲ್ವಾ ನಿಮಗೆ? ಆಮೇಲೆ ಇದು ಕಂಪ್ಲೀಟ್ ಆಗಿ ಸುಪ್ರೀಂ ಪವರ್ ಆಯ್ತಾ? ಇದಕ್ಕೂ ಮೇಲೂ ಏನೂ ಇಲ್ಲ, ಕಂಪ್ಲೀಟ್ ಸುಪ್ರೀಂ ಪವರ್ ಆಗಿದೆ ಇದು. ನೋ ಲೀಗಲ್ ಅಥಾರಿಟಿ ಅಬೌವ್ ಇಟ್, ಇಟ್ಸ್ ಮೀನ್ ದಟ್ ಇದಕ್ಕಿಂತ ಮೇಲೆ ಯಾವುದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ದ ಕಮಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಲಾ ಬಿಕಾಸ್ ಆಫ್ ದೇ ಆರ್ ಬೇಕ್ಡ್ ಬೈ ದ ಪವರ್ ಆಫ್ ದ ಎನ್ಫೋರ್ಸ್ ಕಾಂಪ್ಲಿಯನ್ಸಸ್. ಬೇಕ್ಡ್ ಇಟ್ಸ್ ಮೀನ್ಸ್ ಇದು ಯಾರಿಂದ ಜಾರಿಗೊಂಡಿದೆ ಅಂತಂತಂದ್ರೆ, ಎನ್ಫೋರ್ಸಿಂಗ್ ಅಥಾರಿಟಿ, ಎನ್ಫೋರ್ಸಿಂಗ್ ಕಮಾಂಡ್ ಇಂದ ಜಾರಿಗೊಂಡಿದೆ. ಇದು ಎನ್ಫೋರ್ಸಿಂಗ್ ಅಥಾರಿಟಿಯಿಂದ ಜಾರಿಗೊಂಡಿದೆ ಅಂತಂದ್ಮೇಲೆ ಇಟ್ಸ್ ಅಂಡ್ ಫುಲ್ ಅಂಡ್ ಫೈನಲ್. ಅದಕ್ಕಿಂತ ಮೇಲೆ ಯಾವುದು ಇಲ್ಲ ಅಂತ ಅರ್ಥ. ನಂಬರ್ 3 ಬಂದ್ಬಿಟ್ಟು ಸ್ಯಾಂಕ್ಷನ್. ಸ್ಯಾಂಕ್ಷನ್ ಅಂದ್ರೆ ಏನು ಅಂತಂದ್ರೆ, ಸರ್ ಕಮಾಂಡಿಂಗ್ ಅಥಾರಿಟಿ ಅಂತ ಗೊತ್ತಾಯ್ತು, ಸಾರ್ವಭೌಮ ಅಂದ್ರೆ ಏನಂತ ಗೊತ್ತಾಯ್ತು, ಜಾರಿಗೆ ತರಬೇಕಲ್ಲ ಸರ್. ಅದನ್ನ ಜಾರಿಗೆ ತರುವಂತ ಒಂದು ಸಿಸ್ಟಮ್ನೇ ನಾವು ಸ್ಯಾಂಕ್ಷನ್ ಮಾಡೋದು ಅಂತ ಕರಿತೀವಿ. ಮಂಜೂರಾತಿ, ಒಂದು ಸ್ಕೀಮ್ನ ಮಂಜೂರು ಮಾಡಬೇಕು ಅಂತಲ್ಲ, ಸೊ ಆ ರೀತಿ ಇದನ್ನ ಈ 3 ಕೀ ಪಾಯಿಂಟ್ಸ್ಗಳು ನಮ್ಮ ಮಸ್ಟ್ ಅಂಡ್ ಶುಡ್ ನೀವು ಮೆನ್ಷನ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಿಸ್, ಈಗ ಏನಂದ್ರೆ ಫಾರ್ ಆಸ್ಟಿನ್ ಎಫೆಕ್ಟಿವ್ನೆಸ್ ಆಫ್ ಎಕ್ಸ್ಪ್ಲನೇಷನ್ ವೈಸ್ ಹೇಳ್ತಾ ಇದ್ದೀನಿ. ಫಾರ್ ಆಸ್ಟಿನ್ ಎಫೆಕ್ಟಿವ್ನೆಸ್ ಆಫ್ ದ ಲಾ ಡಿಪೆಂಡ್ಸ್ ಅಪಾನ್ ದ ಪಾಸಿಬಿಲಿಟಿ ಆಫ್ ದ ಪನಿಷ್ಮೆಂಟ್ ಆರ್ ಸ್ಯಾಂಕ್ಷನ್. ನೋಡಿ, ಲಾ ಆಫ್ ಸವೇರಿಯನ್, ಕಮಾಂಡ್ ಇವೆಲ್ಲ ಇದೆಯಲ್ವಾ, ಎಲ್ಲ ಡಿಪೆಂಡ್ ಆಗದೆ ನಿಮ್ಮ ಪನಿಷ್ಮೆಂಟ್ ಅಂತಂದ್ರೆ, ಕಾನೂನೇನೋ ತರ್ತೀನಿ, ಕಾನೂನು ಮುರಿದ್ರೆ ಪನಿಷ್ಮೆಂಟೇ ಕೊಟ್ಟಿಲ್ಲ ಅಂತಂದ್ರೆ ಯಾರು ಫಾಲೋ ಮಾಡ್ತಾರೆ ಅದನ್ನ, ಅಲ್ವಾ? ಸೊ ಈ ಆಸ್ಟಿನ್ ಹೇಳೋ ಪ್ರಕಾರ ಏನಂತಂದ್ರೆ, ಒಂದು ಕಮಾಂಡ್ ಇರಬೇಕು, ಕಮಾಂಡು ಸವೇರಿಯನ್ನೇ ಆಗಿರ್ಬೇಕು, ಯಾರಿಗೂ ಡಿಪೆಂಡೆಂಟ್ ಆಗಿರಬಾರ್ದು. ಮೂರನೇದು, ಆ ಕೊಡ್ತಾ ಇರುವಂತಹ ಒಂದು ಕಮಾಂಡ್ನ ಮೇಂಟೈನ್ ಮಾಡೋಕ್ಕೆ ಪನಿಷ್ಮೆಂಟ್ ಇರಬೇಕು, ಸ್ಯಾಂಕ್ಷನ್ಸ್ ಇರಬೇಕು. ಇಫ್ ಇನ್ ಕೇಸ್ ನಾನ್ ಕಾಂಪ್ಲಿಯನ್ಸಸ್ ಮೀನ್ ದಟ್ ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ನಾವು ಪನಿಷ್ಮೆಂಟ್ ಥರ ಇರಬೇಕು ಅನ್ನೋ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದಾರೆ. ಇದು ಲೀಗಲ್ ರೂಲ್ಸ್ ಇದೆಯಲ್ಲ, ಇದು ಯಾವ ರೀತಿ ಸ್ಯಾಂಕ್ಷನ್ ಇರುತ್ತೆ ಅಂತಂದ್ರೆ, ಬೇರೆ ಲೀಗಲ್ ರೂಲ್ಸ್ಗಳು ಈ ಸೋಷಿಯಲ್ಲು ಮತ್ತು ಮೋರಲ್ಲು, ಒಂದು ಉದಾಹರಣೆಗೆ ನ್ಯಾಚುರಲ್ ಅಂತೇಳಿ ನಾವು ಓದ್ಕೊಂಡು ಬಂದ್ವಲ್ಲ ಲಾಸ್ಟ್ ಕಾನ್ಸೆಪ್ಟಲ್ಲಿ, ನ್ಯಾಚುರಲ್ಲ, ಅದಕ್ಕೂ ಇದು ಡಿಫ್ರೆಂಟ್ ಇದು ಆಯಿತಾ. ಇಲ್ಲಿ ಕಂಪ್ಲೀಟಾಗಿ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ ಇರುತ್ತೆ. ಈ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಕಾನೂನು ಮಾಡುತ್ತೆ, ಕಮಾಂಡ್ ಮಾಡುತ್ತೆ, ಅದು ನಮ್ಮ ಕಾನೂನು ಯಾರದೇ ಪ್ರೆಷರ್ ಇಲ್ಲದೆ ಮಾಡುತ್ತೆ. ಇನ್ ಕೇಸ್ ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದರೆ ಪನಿಷ್ಮೆಂಟು ಕೊಡುತ್ತೆ. ಇವು 3 ಪಾಯಿಂಟು ಖಂಡಿತವಾಗ್ಲೂ ನೀವು ಬರೀಲೇಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್. ಅಪಾರ್ಟ್ ಫ್ರಮ್ ದಿಸ್ ನಾನು ನಿಮಗೆ ಹೇಳಿದೆ, ಇದ್ರದ್ದು ಒಂದು ಸ್ವಲ್ಪ ಕ್ಯಾರೆಕ್ಟರಿಕ್ಸು ಕೂಡ ನೋಡೋಣ. ಕ್ಯಾರೆಕ್ಟರಿಕ್ಸ್ ಆದಮೇಲೆ ಕ್ರಿಟಿಸಿಸಮ್ ಕೂಡ ನೋಡೋಣ, ಟೀಕೆಗಳು ಕೂಡ ನೋಡೋಣ. ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಪ್ರತಿಯೊಂದು ಕ್ವಶನ್ ಕೂಡ ನಾನು ಟ್ಯಾಕಲ್ ಮಾಡಿಬಿಟ್ಟು ನಿಮಗೆ ಹೇಳೋ ಪ್ರಯತ್ನ. ಕ್ಯಾರೆಕ್ಟರಿಕ್ಸ್ ಆಫ್ ಆಸ್ಟಿನ್ ಲೀಗಲ್ ಪಾಸಿಟಿವಿಸಮ್ ಅಂತ. ಏನು ಸರ್ ಇದು ಕಾನ್ಸೆಪ್ಟ್ ಅಂತಂದರೆ, ಈ ಪಾಸಿಟಿವಿಸಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಆಸ್ಟಿನ್ನ ಬಗ್ಗೆ ಯಾವ ರೀತಿ ಹೇಳುತ್ತೆ ಅನ್ನೋ ಕಾನ್ಸೆಪ್ಟನ್ನು ನಾವು ಕೆಳಗಡೆ ಇರುವಂಥ ಒಂದು ಪಾಯಿಂಟ್ಸ್ಗಳಲ್ಲಿ ನೋಡ್ತೀವಿ. ಇಸ್ ಡಿಸ್ಟಿಂಗ್ ಫ್ರಮ್ ಮೊರಾಲಿಟಿ. ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಹಳೇದನ್ನ ಓದಿದ್ದು ನ್ಯಾಚುರಲ್ ಲಾ ಥರ ಅಲ್ಲ ಇದು, ಮೊರಾಲಿಟಿ ಥರ ಅಲ್ಲ ಇದು. ಇದು ನೈತಿಕತೆ ಮೇಲೆ ವರ್ಕ್ ಮಾಡೋದಿಲ್ಲ. ನನ್ನ ನೈತಿಕತೆ ಏನು ಹೇಳುತ್ತೆ ಬೇರೆ, ನಿಮ್ಮ ನೈತಿಕತೆ ಏನು ಹೇಳುತ್ತೆ ಬೇರೆ. ಆದರೆ ಲಾ ಏನು ಹೇಳುತ್ತೆ ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕು ಅನ್ನುವಂಥದ್ದು ಆಸ್ಟಿನ್ ಏನು ಮಾಡ್ತಾರೆ, ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು ಹೇಳುವಂತಹ ಪ್ರಯತ್ನ ಪಡ್ತಾರೆ. ಆಸ್ಟಿನ್ ಹೇಳೋ ಪ್ರಕಾರ ಮೋರಲ್ ಅನ್ನುವಂಥದ್ದು ನೆಸೆಸರಿ ಇಲ್ಲ ಆಯಿತಾ. ಸಿಂಪ್ಲಿ ಕಮ್ಯಾಂಡ್ ಇದ್ದರೆ ಸಾಕು, ನಾವು ದೇಶನ ನಡೆಸ್ಬೋದು ಅನ್ನುವಂಥದ್ದು ಅವರ ಒಂದು ಪಾಸಿಟಿವ್ ಥಾಟ್ಸ್. ವೆಲ್, ನೋಡೋಣ ಅವ್ರನ್ನ ಯಾವ ಥರ ಕ್ರಿಟಿಸೈಸ್ ಮಾಡಿದರು ಅಂತ ಮುಂದಿನ ಕಾನ್ಸೆಪ್ಟಲ್ಲಿ ನೋಡೋಣ. ಎನಿಹೌ, ಲಾ ಇಸ್ ಬೇಸ್ಡ್ ಆನ್ ಸೋಷಿಯಲ್ ಫ್ಯಾಕ್ಟ್ಸ್ ಅಂತ ಹೇಳ್ತಾ ಇದೀವಿ ನಾವು, ಅಲ್ವಾ? ಸೊ ಒಂದು ಇಸ್ ಡಿಸ್ಟಿಂಗ್ ಫ್ರಮ್ ಮೊರಾಲಿಟಿ ಅಂತ ಹೇಳಿದ್ವಲ್ವಾ. ಈಗ ಮೊರಾಲಿಟಿನ ಬಿಟ್ಬಿಟ್ಟು ಯಾವ ರೀತಿ ನಮ್ಮ ಸಿಸ್ಟಮ್ ಚೇಂಜ್ ಆಗ್ತಿರುತ್ತೆ, ಸಿಸ್ಟಮ್ನ ಚೇಂಜ್ ಆಗಿದ್ದ ರೀತಿಯಲ್ಲಿ ಯಾವ ಯಾವ ರೀತಿ ಸಮಸ್ಯೆ ಆಗ್ತಿರುತ್ತೆ, ಆ ರೀತಿ ನಾವು ಕಾನೂನನ್ನು ರೂಪಿಸ್ಕೋಬೇಕೇ ಹೊರತು ನಾವು ಈ ಗಿರಾಲ್ಟಿ ಅಂತ ತೆಗೆದುಕೊಳ್ಳಬಾರದು ಅನ್ನೋ. ಅಟ್ ಫ್ರಮ್ ದಿಸ್ ನಾನು ಥರ್ಡ್ ಪಾಯಿಂಟಿಗೆ ಎಂಟ್ರಿ ಕೊಟ್ಟರೆ, ಲಾ ಈಸ್ ಇನ್ ಜನರಲ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದು ನಾನು ಓದ್ಬಿಟ್ಟೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ. ಸೊ ಒಂದು, ಆಸ್ಟಿನ್ ಅಸರ್ಟ್ಸ್ ದಟ್ ದ ಲಾ ಜನರಲ್ ದ ಕಮಾಂಡ್ ದಟ್ ಅಪ್ಲೈ ಟು ದಟ್ ಈಸ್ ದ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್ಸ್ ಇನ್ ದ ಫ್ಯೂಚರ್ there is not retrospective and do not apply for the specific individual alone but the society as a whole ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ.
ಕಂಪ್ಲೀಟ್ ಆಗಿ ಆಸ್ಟಿನ್ ಅವ್ರು ಹೇಳೋ ಪ್ರಕಾರ ಇಲ್ಲಿ ಭವಿಷ್ಯದಲ್ಲಿ ಯಾವ ರೀತಿ ಆಗುತ್ತೆ ಆಗನೆಗಳು ಅನ್ನುವಂಥ ಊಹೆ ಇಲ್ಲದೇನೆ ಇದೆ ಹೇಳ್ತಾರಲ್ವಾ. ನೀನಾದ್ರೂ ತಪ್ಪು ಮಾಡಿದ್ರೆ ನಾಳೆ ದೇವರಿಗೆ ಉತ್ತರ ಕೊಡಬೇಕಾಗುತ್ತೆ. ನಾಳೆ ನೀನು ಅದು ನಾ ಹೇಳ್ತಾ ಇರೋದಿಲ್ಲ ರಿಲಿಜಿಯಸ್ ಫೀಲಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ಸ್ಟಡಿ ಪರ್ಪಸ್ಸಿಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳುವಂಥದ್ದು ನ್ಯಾಚುರಲ್ಲ. ಏನು ನೀನು ನಾಳೆ ಉತ್ತರ ಕೊಡಬೇಕಾಗುತ್ತೆ. ಇದಕ್ಕೆಲ್ಲ ತಕ್ಕ ಪಶ್ಚಾತ್ತಾಪ ಆಗುತ್ತೆ. ಇದೆಲ್ಲ ನ್ಯಾಚುರಲ್ ಹೇಳುತ್ತೆ. ಬಟ್ ಆಸ್ಟಿನ್ ಲಾ ಹೇಳುತ್ತೆ ಅವೆಲ್ಲ ಸೀನ್ ಇಲ್ಲ. ನಾವು ಕ್ರಿಯೇಟ್ ಮಾಡಿ ಇಟ್ಟಿರ್ತೀವಿ. ಹ್ಯೂಮನ್ ಮೇಡ್ ಲಾ ಇದೆ. ನಾವೆಲ್ಲ ಸೆಕ್ಷನ್ ಪಕ್ಷನ್ ಮಾಡಿ ಇಟ್ಟಿದ್ದೀವಿ. ಅದ್ರ ಪ್ರಕಾರನೇ ನಡೆಯುತ್ತೆ ಅನ್ನುವಂಥದ್ದು ಆಸ್ಟಿನ್ ಲಾ ಕಾನ್ಸೆಪ್ಟ್. ಎನಿಹೌ ಎಲ್ಲ ಅವರು ಹೇಳಿದ ಮೇಲೆ ಅಪೋಸಿಷನ್ ಇದ್ದೇ ಇರ್ತಾರಲ್ವಾ. ಇದು ನೀನು ಹೇಳಿದ ತಪ್ಪು, ಆಸ್ಟಿನಿಗೆ ಹೇಳ್ತಾರೆ. ನೀನು ಹೇಳಿದ ತಪ್ಪು ಅಂತ ಹೇಳೋರು ಇದ್ದೇ ಇರ್ತಾರಲ್ವಾ. ಅವ್ರೇನು ಮಾತಾಡ್ತಾರೆ ಅಂತ ನೋಡೋಣ. ಆಸ್ಟಿನ್ ಹೇಳಿದ ತಪ್ಪು ಅಂತ ಹೇಳೋದಕ್ಕೆ ಕ್ರಿಟಿಸಿಸಮ್ ಕೂಡ ನಡೆಯುತ್ತೆ. ಅಂತಂದ್ರೆ ಟೀಕೆಗಳು ನಡೆಯುತ್ತೆ. ಆಸ್ಟಿನ್ ಹೇಳಿದ ತಪ್ಪು ಅಂತ ಹೇಳಲಿಕ್ಕೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಯಾರ್ಯಾರು ಏನೇನು ಹೇಳ್ತಾರೆ ನೋಡೋಣ. ಸೊ ನಂಬರ್ 1 ಪಾಯಿಂಟ್ ನಂಬರ್ 1 ಇದೆ. ಫೇಲ್ಯೂರ್ ಟು ಅಕೌಂಟ್ ಫಾರ್ ಕಸ್ಟಮರಿ ಲಾ ಅಂತ ಇದೆ. ಅಂತಂದ್ರೆ ಆಬ್ವಿಯಸ್ಲಿ ಅಲ್ವಾ ಕಸ್ಟಮರಿ ಲಾನ ಅವರು ಇಗ್ನೋರ್ ಮಾಡಿದಾರೆ ತಾನೆ. ಆಬ್ವಿಯಸ್ಲಿ ಮೋರಲ್ ಲಾ, ಕಸ್ಟಮರಿ ಲಾ ಇದನ್ನೆಲ್ಲ ಅವ್ರು ಬೆಲೆನೇ ಕೊಡಲಿಲ್ಲ. ಯಾಕೆ? ಇಲ್ಲ ಲಾ ಏನು ಮಾಡಿದ್ದಾರೆ ಅದೇ ಕಸ್ಟಮ್ ನಾವು ಫಾಲೋ ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಗ್ನೋರ್ ಮಾಡ್ದಂಗೆ ತಾನೆ. ಬೇರೆಯವರ ಬೇರೆ ಬೇರೆ ಸಂಪ್ರದಾಯ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ಅವ್ರವ್ರು ಒಂದು ವ್ಯಾಲ್ಯೂ ಕೊಡಬೇಕು ಅನ್ನೋಂಥದ್ದು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್‌ಪ್ಲನೇಷನ್ ವೈಸ್ ನಾನು ಕೊಟ್ಟಿದ್ದೀನಿ. ನೋ ಇಶ್ಯೂಸ್ ಆಯ್ತಾ. ಆಲ್ರೆಡಿ ಲಾಟ್ಸ್ ಆಫ್ ಎಕ್ಸ್‌ಪ್ಲನೇಷನ್ ಆಗಿದೆ. ಸೊ ನೀವು ಮೇನ್ ಕೀವರ್ಡ್ಸ್‌ಗಳನ್ನು ಕೂಡ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಬಟ್ ಎನಿಹೌ ನಿಮ್ಗೆ ಬೇಕಂತಂದ್ರೆ ನೋಡ್ಕೊಂಡು ಆಯ್ತು. ನಾನು ಒಂದು ಕೀವರ್ಡ್ಸ್‌ಗಳು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಓವರ್ ಸಿಂಪ್ಲಿಫಿಕೇಶನ್ ಆಫ್ ದ ಲಾ ಇನ್ ನೇಚರ್ ಆಯ್ತಾ. ಲಾನ ನೇಚರ್ ವೈಸ್ ಅಲ್ಲಿ ತುಂಬಾ ಸಿಂಪ್ಲಿಫೈನ ಮಾಡಿಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿಬಿಟ್ಟು ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಂತಂದ್ರೆ ಸಾಮಾಜಿಕ ಜೀವನದಲ್ಲಿ ಇರುವಂತಹ ಒಂದು ಅಂಶಗಳನ್ನ, ತತ್ವಗಳನ್ನ ಕಂಪ್ಲೀಟ್ ಆಗಿ ಒಳಗೊಂಡಿರೋದನ್ನ ಇಗ್ನೋರ್ ಮಾಡೋ ಲೆವೆಲಿಗೆ ಮಾಡಿದ್ದಾರೆ ಅಂತೇಳಿ ಕಮೆಂಟ್ಸ್‌ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೆಗ್ಲೆಕ್ಟ್ ದ ಮೋರಲ್ ಡೈಮೆನ್ಷನ್ಸ್ ಆಬ್ವಿಯಸ್ಲಿ ಅವ್ರಿಗೆ ಕಸ್ಟಮ್ಸ್ ಅಂತಂದ್ರೆ ಬೆಲೆ ಇಲ್ಲ, ಆಸ್ಟಿನಿಗೆ ಮೋರಲ್ಸ್ ಅಂದ್ರೆ ಬೆಲೆ ಇಲ್ಲ, ನೇಚರ್ ಅಂದ್ರೆ ಬೆಲೆ ಇಲ್ಲ. ಅವೇ 3 ಪಾಯಿಂಟ್ ಇರೋದಿಲ್ಲಿ ಆಯ್ತಾ. ಅವೇ 3 ಪಾಯಿಂಟ್ ಕೀವರ್ಡ್ಸ್‌ಗಳು ಮೇನ್ ಕೀವರ್ಡ್ಸ್‌ಗಳು. ಇದ್ರ ಜೊತೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ಸ್‌ಗಳನ್ನ ನೀವು ಮೇಂಟೈನ್ ಮಾಡ್ತೀರಾ. ಆಸ್ಟಿನ್ ಪ್ಯೂರ್ಲಿ ಸ್ಟ್ರಿಕ್ಟ್ ಆಗಿ ಸಪರೇಟ್ ಮಾಡ್ತಾ ಇದ್ದಾನೆ. ಏನಂತ ಸಪರೇಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮೋರಲ್ ಥಿಂಗ್ಸೇ ಬೇರೆ, ಲಾನೇ ಬೇರೆ. ಮೋರಲ್ ಥಿಂಗ್ಸಿಗೂ ಲಾಗೂ ಎರಡಕ್ಕೂ ಫಿಟ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧ ಇಲ್ಲ ಅಂತ ಆಸ್ಟಿನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಓಕೆ. ಸೊ ಅದಾದ್ಮೇಲೆ ಇನ್ನೇನು ಬೇರೆ ಬೇರೆ ಕ್ರಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಬ್ಲಿಕ್ ಕ್ರಿಟಿಕ್ಸ್ ಇವೆಲ್ಲ ಅಂತಂದ್ರೆ ಈ ಹೇಳಿದ ತಕ್ಷಣ ಯಾರು ಒಪ್ಕೊಳ್ಳಲ್ಲ. ನಾನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ. ನನಗೂ ಟೀಕೆ ಮಾಡ್ತಾರೆ. ಆ ರೀತಿ ಟೀಕೆ ನಡೀತಾ ಇರೋದು. ಇನ್‌ಕೆಪಬಿಲಿಟಿ ಟು ದ ಮಾಡರ್ನ್ ಲೀಗಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮಾಡರ್ನ್ ಲೀಗಲ್ ಸಿಸ್ಟಮ್ ಅಂದ್ರೆ ಯಾವ ತರ? ನಾನು ಈಗ ಬಂದೆ ನೋಡಿ ಪಾಯಿಂಟಿಗೆ. ನಾನು ಹೇಳ್ತಾ ಇದ್ದೆ ಎಂ-ಎಲ್-ಎ, ಎಂ-ಪಿಗಳು ಮಾಡಿದ್ದೇ ಫೈನಲ್ಲು ಅಂತ. ಹಾಗಂತೇಳಿ ನಾವು ಸುಮ್ಮನಿರ್ತೀವಾ? ಇಲ್ವಲ್ಲ. ಪ್ರಜಾಪ್ರಭುತ್ವ ಸರ್ಕಾರ ಅಲ್ವಾ? ಈ ಮಾಡರ್ನ್ ಸಿಸ್ಟಮಿಗೆ ಆಸ್ಟಿನ್‌ನ ಒಂದು ಕಾನ್ಸೆಪ್ಟ್ ಫಿಟ್ ಆಗ್ತಾ ಇಲ್ಲ ಅಂತೇಳಿ ಕ್ರಿಟಿಸಮ್ ಮಾಡ್ತಾರೆ. ಇಟ್ಸ್ ರೈಟ್ ಐ ಥಿಂಕ್ ಸೊ ಆಯ್ತಾ. ನನ್ನ ಒಪಿನಿಯನ್ ಪ್ರಕಾರ ಕೇಳಿದ್ರೆ ಕಂಪ್ಲೀಟ್ ಆಗಿ ಲಾ ಮೇಕಿಂಗ್ ಪವರ್‌ನ ನಾವು ಯಾರ ಹತ್ರ ಕೊಟ್ಟಿರ್ತೀವಿ ಲೆಜಿಸ್ಲೇಟರು, ಕೋರ್ಟು, ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಕೊಟ್ಬಿಡ್ತೀವಿ. ಹಂಗಂತೇಳಿ ಅವರು ಮಿಸ್‌ಯೂಸ್ ಮಾಡ್ಕೊಂಡು ಬಿಟ್ರೆ ಆಯ್ತಾ. ಕಮಾಂಡಿಂಗ್ ಅಥಾರಿಟಿ ಅಲ್ಲ. ಅವ್ರು ಹೇಳಿದ್ದೇ ಮಾಡ್ಬೇಕು ನಾವು. ಡಿ-ಸಿ ಹೇಳಿದ್ದೇ ಮಾಡಬೇಕು, ಕಮಿಷನರ್ ಹೇಳಿದ್ದೇ ಮಾಡಬೇಕು, ಪೊಲೀಸ್ ಹೇಳಿದ್ದೇ ಮಾಡಬೇಕು. ಆ ಟೈಮಲ್ಲಿ ಮಿಸ್‌ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್‌ಗಳಿರುತ್ತಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಇಟ್ಸ್ ಇನ್‌ಕೆಪಬಿಲಿಟಿ ಟು ಮಾಡರ್ನ್ ಲೀಗಲ್ ಸಿಸ್ಟಮ್. ಆಧುನಿಕ ಕಾನೂನಿನ ವ್ಯವಸ್ಥೆಗಳಿಗೆ ಇದು ಅನ್ವಯಿಸುವಂಥ ತಪ್ಪು ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ಇನ್ಸಫಿಸಿಯೆಂಟ್ ಎಕ್ಸ್‌ಪ್ಲನೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತ ಹೇಳ್ತಾ ಇದ್ದಾರೆ. ಮೀನ್ ದಟ್ ಇಂಟರ್ನ್ಯಾಷನಲ್ ಲಾನೇ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಿ. ಇಂಟರ್ನ್ಯಾಷನಲ್ ಲಾ ಅಂತಂದ್ರೆ ಏನು? ಇಂಟರ್ನ್ಯಾಷನಲ್ ಆದ್ರೆ ಒಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಥಿಯರಿ ಇದೆ. ನೇಚರ್ ಆಫ್ ಇಂಟರ್ನ್ಯಾಷನಲ್ ಲಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದನ್ನ ಹೇಗಿದ್ರು ಇಗ್ನೋರ್ ಮಾಡಿದಾರಲ್ವಾ. ಇವ್ರು ಇಲ್ಲಿ ಹೇಳ್ತಾ ಇರುವಂಥ ಕಾನ್ಸೆಪ್ಟ್ ಏನು ಅಂತಂದ್ರೆ ಬರೇ ನ್ಯಾಷನಲ್ ಲೆವೆಲಿಗೆ ಇಗ್ನೋರ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ಲಾ ಅಂದ್ರೆ ದೇಶಗಳ ನಡುವೆ ಮಧ್ಯದಲ್ಲಿ ಇರುವಂತಹ ಕಾನ್ಸೆಪ್ಟನ್ನು ಕೂಡ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಈ ಕಾನ್ಸೆಪ್ಟ್ ಆಫ್ ಸವೆರ್ನಿಟಿ ಬಗ್ಗೆ ಮಾತಾಡಿದ್ದಾರೆ. ಕಾನ್ಸೆಪ್ಟ್ಸ್ ಆಫ್ ಸವೆರ್ನಿಟಿ ಯಾವತ್ತೂ ಕೂಡ ಅಬ್ಸಲ್ಯೂಟ್ ಆಗಕ್ಕೆ ಚಾನ್ಸೇ ಇಲ್ಲ. ಆಬ್ವಿಯಸ್ಲಿ ನಮ್ಮ ದೇಶನೂ ಕೂಡ ಅಬ್ಸಲ್ಯೂಟ್ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ ಪ್ರಾಬ್ಲಮ್ಸ್‌ಗಳು ಸುಮಾರು ಬರ್ತಾ ಇರ್ತವೆ. ಡೆಮೊಕ್ರಾಟಿಕ್ ಸೊಸೈಟಿ ಸರ್ ನಮ್ದು. ನಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ ಅಂತ ಯಾರೂ ಕೂಡ ಒಪ್ಕೊಳ್ಳೋಕ್ಕಾಗಲ್ಲ. ವೇರಿಯಸ್ ಬ್ರಾಂಚಸ್ ಆಫ್ ಗವರ್ನಮೆಂಟ್ ಇರುತ್ತೆ. ಡಿಫರೆಂಟ್ ಡೈಮೆನ್ಷನ್ಸ್‌ಗಳಿರುತ್ತೆ. ವೇರಿಯೇಷನ್ಸ್‌ಗಳಾಗ್ತಿರುತ್ತೆ. ವೇರಿಯೇಷನ್ಸಲ್ಲಿ ಸವೆರ್ನಿಟಿನ ಮೇಂಟೈನ್ ಮಾಡುವಂಥದ್ದು ಕಷ್ಟ. ಆ ಟೈಮಲ್ಲಿ ಇವ್ರು ಸವೆರ್ನಿಟಿ ಮಾತ್ರ ಮೇಂಟೈನ್ ಮಾಡಬೇಕು ಅಂತ ಆಸ್ಟಿನ್ ಅವ್ರು ಹೇಳಿದ್ರಲ್ವಾ. ಸೊ ಅದನ್ನು ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಇಷ್ಟು ಬರೆದ್ಮೇಲೆ ಫೈನಲ್ ಆಗಿ ಕನ್ಕ್ಲೂಷನ್ ನೀವು ಬರೀಲೇಬೇಕಲ್ವಾ. ಕನ್ಕ್ಲೂಷನಲ್ಲಿ ನೀವೇನು ಬರೀತೀರಾ ಅಂತ ನಿಮಗೇನು ಅನಿಸಿದೆ ಅದನ್ನು ಬರೀತೀರಾ. ಆಸ್ಟಿನ್ ಹೇಳೋ ಪ್ರಕಾರ ಕಮಾಂಡ್ ಆಫ್ ಸವೇರಿಯನ್ ಅಂತ ಹೇಳ್ತಾ ಇದ್ದಾನೆ ಆಬ್ವಿಯಸ್ಲಿ ಅಲ್ವಾ. ಇವನ್ ಪ್ರಿಫೌಂಡ್ ದ ಇಂಪ್ಯಾಕ್ಟ್ ಆನ್ ಲೀಗಲ್ ಥಿಯರಿ ಪರ್ಟಿಕ್ಯುಲರ್ಲಿ ಇನ್ ದ ಶೇಪಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲೀಗಲ್ ಪಾಸಿಟಿವಿಸಮ್ ಅಂತ ಹೇಳ್ತಾ ಇದ್ದಾನೆ. ಆಸ್ಟಿನ್ ಥಿಯರಿ ಇದು ಪ್ರೊವೈಡೆಡ್ ಎ ಕ್ಲಿಯರ್ ಅಂಡ್ ಸಚ್ ಅಪ್ರೋಚ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ದ ಲಾ. ಎಂಪಸಿಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಅಥಾರಿಟಿ ಅಂಡ್ ಎನ್ಫೋರ್ಸ್ಮೆಂಟ್ ಆಲ್ಸೋ ಅಂತ ಹೇಳ್ತಾ ಇದ್ದಾರೆ. ಇಟ್ ಮೀನ್ ದಟ್ ಏನು ಹೇಳ್ತಾ ಇದ್ದಾರೆ. ನಮ್ಮ ಈ ಆಸ್ಟಿನ್ ಏನಿದಾನೆ ಅವ್ನು ಬೇಸಿಕಲಿ ಫೋಕಸ್ ಮಾಡ್ತಾ ಇರೋದು ಕಮಾಂಡ್ ಆಫ್ ಸವೆರಿಯನ್ ಮೇಲೆ. ಆಬ್ವಿಯಸ್ಲಿ ಅದನ್ನೇ ಓದ್ಕೊಂಡು ಬಂದ್ವಿ ನಾವು ಅಲ್ವಾ. ಸೊ ಇವನು ಈ ಅಥಾರಿಟಿ ಅಂತ ಏನಿರುತ್ತೆ ಅಥವಾ ಈ ಲೆಜಿಸ್ಲೇಚರ್ ಅಂತ ಏನಿರುತ್ತೆ ಅಥವಾ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಇದಕ್ಕೆ ಜಾಸ್ತಿ ಪವರ್ ಕೊಡ್ತಾ ಇದ್ದಾನೆ. ಸೊ ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟು ಮಾಡರ್ನ್ ಟೈಮಿಗೆ ನಾವು ಲಿಮಿಟೆಡ್ ಆಗಿ ಮೇಂಟೈನ್ ಮಾಡಿದರೆ ಒಳ್ಳೆಯದು ಅನ್ನುವಂಥ ನಿಮ್ಮ ಒಪಿನಿಯನ್ ಬರೆದ್ರೆ ಒಳ್ಳೆಯದು.
ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. ಯಾಕೆ ಹೇಳ್ತಾ ಇದ್ದೀನಿ, ನಾನು ಇನ್ನು ತುಂಬ ಡೀಪಾಗಿ ಹೇಳಿದೆ, ತುಂಬ ಜಾಸ್ತಿ ಟೈಮ್ ತೊಗೊಂಡೆ. ಯಾವ್ದು ಇಂಪಾರ್ಟೆಂಟ್ ಇರಲ್ಲ, ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮದು ಯಾವಾಗಲೂ ಕೂಡ ಕ್ಲಾಸಸ್ಗಳು ಅದೇ ಥರ ಇರುತ್ತೆ. ಎನಿಹೌ ಒಂದು ಸಲ ಕ್ವಿಕ್ ರಿವಿಷನ್ ಮಾಡಬೇಡ. ಜಸ್ಟ್ ಒಂದು 30 ಸೆಕೆಂಡ್ ರಿವಿಷನ್ ಅಂತ ಇರುತ್ತೆ ನಮ್ದು ಯಾವಾಗಲೂ ಕೂಡ. ನಾನು ಏನು ಓದಿಸಿರ್ತೀನಿ ಅದನ್ನು 30 ಸೆಕೆಂಡ್ಸಲ್ಲಿ ಮತ್ತೆ ಹೇಳ್ತೀನಿ ನಾನು ಲಾಸ್ಟಿಗೆ. ಆ ಟೈಮಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಒಂದು ಫ್ಲೋನ ನೀವು ತೊಗೊಂಡು ಬರಬೇಕಷ್ಟೇ, ಆವಾಗ ಅರ್ಥ ಆಗುತ್ತೆ. ನಾನು ಹೇಳಿದೆ, ಫಸ್ಟ್ ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಇದು ಯಾರು ತಂದರು, ಆಸ್ಟಿನ್ ಅವ್ರು ತಂದರು, 1832ದಲ್ಲಿ ತಂದರು. ಮೇನ್ ವಿಲ್ ಇಂಪಾರ್ಟೆಂಟ್ ಆಯಿತಾ. ಇದನ್ನು ಇಂಪ್ಯಾರೇಟಿವ್ ಥಿಯರಿ ಅಂತ ಕರಿತೀವಿ, ಕಮಾಂಡ್ ಆಫ್ ಸವೆರಿನ್ ಅಂತ ಕರಿತೀವಿ, ಆಸ್ಟಿನ್ ಥಿಯರಿ ಅಂತಲೂ ಕೂಡ ಕರಿತೀವಿ. ಅಪಾರ್ಟ್ ಫ್ರಮ್ ದಿಸ್, ಇದೇ ಕಮಾಂಡ್ ಆಫ್ ಸವೆರಿಯನ್ನ ನಾವು 3 ರೀತಿ ನೋಡಬಹುದು. ಇದು 3 ಮೇನ್ ಕಾಂಪೊನೆಂಟ್ಸ್ ಇದೆ. ರೀತಿ ಅಂತ ಬರಲ್ಲ, ಮೇನ್ ಕಾಂಪೊನೆಂಟ್ಸ್. ಅದ್ರ ಒಳಗಡೆ ಏನು ಅಂಶಗಳು ಹೊಂದಿದೆ ಅಂತ. ಮೊದಲನೇ ಅಂಶ ಕಮಾಂಡ್. ಏನು ಕಮಾಂಡ್ ಅಂತಂತಾರೆ, ಯಾರೋ ಕಮಾಂಡ್ ಮಾಡ್ತಾರೆ, ಸುಪೀರಿಯರ್ ಅಥಾರಿಟಿ ಕಮಾಂಡ್ ಮಾಡ್ತಾರೆ, ಅದನ್ನು ಫಾಲೋ ಮಾಡಬೇಕು. ಕಮಾಂಡ್ ಮಾಡಿದಂಥ ಅಥಾರಿಟಿ ಹತ್ರ ಸವೆರಿಯನ್ ಪವರ್ ಇರುತ್ತೆ, ಸಾರ್ವಭೌಮತ್ವದಂಥ ಶಕ್ತಿ ಇರುತ್ತೆ. ಅರ್ಥ ಆಯ್ತಾ. ಈ ಶಕ್ತಿನ ಅದು ಯೂಸ್ ಮಾಡಿದ್ಮೇಲೆ ಅದನ್ನು ಸ್ಯಾಂಕ್ಷನಿಗೂ ಕೂಡ ತರಬೇಕು. ಇಫ್ ಇನ್ ಕೇಸ್ ಯಾರು ಫಾಲೋ ಮಾಡಿಲ್ಲ ಅಂತಂದರೆ ಪನಿಷ್ಮೆಂಟ್ ಕೂಡ ಕೊಡಬೇಕು ಅಂತ. ದಿಸ್ ಇಸ್ ದ ಫ್ಯಾಕ್ಟ್ ಆಯಿತಾ. 1 2 3 3 ಫ್ಯಾಕ್ಟ್ಸ್ಗಳ ಮೇಲೆ ಹೇಳ್ತಾರೆ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಸ್ಟಿನ್ ಲೀಗಲ್ ಪೊಸಿಟಿವಿಸಮ್ ಅಂತ ಇದೆ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್. ನೀವು ಓದಿದ್ದು ಕಾಂಪೊನೆಂಟ್ಸು. ನೀವು ಬರಿಬೇಕಾದ್ರೆ ಹೀಗೆ ಬರಿಬೇಕು. ಫಸ್ಟ್ ಇಂಟ್ರೊಡಕ್ಷನ್ ಬರಿಬೇಕು, ಆಮೇಲೆ ಕಾಂಪೊನೆಂಟ್ಸ್ ಬರಿಬೇಕು, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರಿಬೇಕು. ಈ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಮೇಜರ್ಲಿ ಏನು ಅಂತಂದರೆ, obviously ಮೊರಾಲಿಟಿನ ಇವರು ಇಗ್ನೋರ್ ಮಾಡಿದ್ದಾರೆ ಅಂತ ಗೊತ್ತಿದೆ. ಈ ಪೇಜಲ್ಲಿ ನಾವು ಮೇಜರ್ಲಿ ಡಿಸ್ಕಸ್ ಮಾಡಿದ್ದೇನು, ಮೊರಾಲಿಟಿನ ಇವರು ಇಗ್ನೋರ್ ಮಾಡಿದ್ದಾರೆ ಅಂತ ಅಪಾರ್ಟ್ ಫ್ರಮ್ ದಿಸ್ ಸೋಷಿಯಲ್ ಫ್ಯಾಕ್ಟ್ಸ್ಗಳನ್ನ ಬೇಸ್ ಮೇಲೆ ನಡೆಯುತ್ತೆ ಅಂತ ಅದನ್ನು ಕೂಡ ಡಿಸ್ಕಸ್. ಆಮೇಲೆ ಲಾ ಇಸ್ ಇನ್ ಜನರಲ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಅಂತ ಡಿಸ್ಕಸ್ ಮಾಡಿದ್ವಿ. ಭವಿಷ್ಯಕ್ಕಿಂತ ಸದ್ಯದ ಮಟ್ಟಿಗೆ ಏನಿದೆ ಅದನ್ನು ಥಿಂಕ್ ಮಾಡ್ಕೊಂಡು ಮಾಡಬೇಕು ಅಂತ. ನ್ಯಾಚುರಲ್ ಮತ್ತು ಆಸ್ಟಿನ್ ಲಾ ಥಿಯರಿ ಎರಡು ಮ್ಯಾಚ್ ಮಾಡ್ತಾ ನಾನು ಹೇಳಿದೆ. ಕ್ರಿಟಿಸಿಸಮ್ ಬಗ್ಗೆ ಬಂದ್ವಿ ನಾವು. ಯಾವ ರೀತಿ ಕ್ರಿಟಿಸೈಸ್ ಮಾಡಿದ್ರು, ನೀ ಹೇಳ್ತಾ ಇರೋದು ತಪ್ಪು ಅಂತ ಬಂದರೆ, ಫಸ್ಟ್ನೇದು ಹೇಳಿದ್ರು ಕಸ್ಟಮ್ಸನ್ನ ನೀ ಇಗ್ನೋರ್ ಮಾಡಿಬಿಟ್ಟಿದ್ಯಾ. ಎರಡನೇದು ಹೇಳಿದ್ರು ನೇಚರ್ನ ಇಗ್ನೋರ್ ಮಾಡಿಬಿಟ್ಟಿದ್ಯಾ. ಮೂರನೇದು ಹೇಳಿದ್ರು ಮೊರನ್ನು ಕೂಡ ಇಗ್ನೋರ್ ಮಾಡಿಬಿಟ್ಟಿದ್ಯಾ. ನಾಲ್ಕನೇದು ಹೇಳಿದ್ರು ನಿನ್ನ ಏನು ಈ ಥಿಯರಿ ಇದೆಯಲ್ವಾ, ಇಂಪೆರಾಟಿವ್ ಥಿಯರಿ, ಆಸ್ಟಿನ್ ಥಿಯರಿ, ಅದು ಈಗಿನ ಮಾಡರ್ನ್ ಸಿಸ್ಟಮಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದರು. ನಾಲ್ಕನೇದು ಹೇಳಿದರು ಇಂಟರ್ನ್ಯಾಷನಲ್ ಲಾ ಬಗ್ಗೆ ನೀನು ಬೆಲೆನೇ ಇಡಲಿಲ್ಲ ಅಂತ. ಆರನೇದು ಸವೆರ್ನಿಟಿ ಅಂತ ಏನಿದೆಯಲ್ವಾ, ಅದು ಕೂಡ ಕಂಪ್ಲೀಟಾಗಿ 100% ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿದ್ರು. ಫೈನಲ್ ಆಗಿ ಒಂದು ವ್ಯೂದಲ್ಲಿ ನಾನು ಕನ್ಕ್ಲೂಷನ್ ಹೇಳಿದೆ, ಆಸ್ಟಿನ್ ಈ ಥರ ಹೇಳಿದ್ದಾರೆ ಅಂತ. ಎನಿಹೌ ಕ್ಲಾಸಸ್ ಒಂದು ಕಂಪ್ಲೀಟ್ ಆಗಿ ಪೇಷನ್ಸಾಗಿ ಕೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಆಯಿತಾ. ಸ್ವಲ್ಪ ಲಾಂಗ್ ಆಗಿದೆ ಬಟ್ ತುಂಬ ಇಂಪಾರ್ಟೆಂಟು. ಸರ್ ಈಗ ಒಂದು ಕಾನ್ಸೆಪ್ಟನ್ನ ನಾನು ನೋಡಿದೆ ಸರ್, ಈ ಥರ ಎಲ್ಲ ಕಾನ್ಸೆಪ್ಟನ್ನ ನೀವು ಬಿಡ್ತೀರಾ ಯೂಟ್ಯೂಬಲ್ಲಿ ಅಂತಂದರೆ, ಆಬ್ವಿಯಸ್ಲಿ ನಾವು ಯೂಟ್ಯೂಬಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಬಿಡೋದಿಲ್ಲ. ಜಸ್ಟ್ ಬೇಸಿಕ್ ಒಂದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಅಥವಾ ನಾವು ಡೆಮೋಗೋಸ್ಕರ ಅಂತ ಮಾತ್ರ ಬಿಡ್ತಾ ಇರೋದಷ್ಟೇ. ನಿಮ್ಗೆ ಅರ್ಥ ಆಗಲಿ, ಈ ಥರ ಕ್ಲಾಸಸ್ ನಡೀತಾ ಇದೆ ಅಂತ ಅರ್ಥ ಆಗಲಿ ಅಂತ ಬಿಡ್ತಾ ಇರೋದಷ್ಟೇ. ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಪ್ರತಿ ಪೇಜಿನ ನಂಬರಲ್ಲೂ ಕೂಡ ನಮ್ಮ 2 ನಂಬರ್ಗಳಿದೆ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸಿಗ್ತೀವಿ. ಹಾಗಿದ್ದಲ್ಲಿ ನಿಮ್ಮ ಕಡೆಯಿಂದ ಕೋಚಿಂಗ್ ಏನೋ ಸಿಗ್ತಾ ಇದೆ 5 ಸಬ್ಜೆಕ್ಟ್ಸ್ಗಳಿಗೆ, ಖಂಡಿತವಾಗ್ಲೂ ನೀವು 3 ಇಯರ್ LLB ಇರಿ, 5 ಇಯರ್ LLB ಇರಿ, ಅಥವಾ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇರಲಿ, ಸೆಮ್ ವೈಸು ಕೊಡ್ತೀವಿ ನಾವು. ಪ್ರತಿ ಒಂದೊಂದು ಸಬ್ಜೆಕ್ಟ್ ಅಲ್ಲ, ಇಡೀ ಸೆಮಿಸ್ಟ್ರಲ್ಲಿರುವಂತಹ ಎಲ್ಲ ಸಬ್ಜೆಕ್ಟ್ಗಳು ನಿಮ್ಮ ಕಾಲೇಜಲ್ಲಿ ಕೊಡೋ ರೀತಿ ಇಡೀ ಸೆಮಿಸ್ಟ್ರಿಗಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ಕೊಡ್ತೀವಿ. ನೋಡಿ, ಇಲ್ಲಿ ಸಬ್ಜೆಕ್ಟ್ಸ್ಗಳನ್ನ ಡಿಸ್ಪ್ಲೇ ಮೇಲೆ ಹಾಕಿದ್ದೇನೆ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ನಿಮಗೆ ಕೋಚಿಂಗ್ ಅವೈಲೇಬಲ್ ಇದೆ. ಹಾಗಿದ್ದಲ್ಲಿ ಸುಮ್ಮನೆ ಡೆಮೋ ಪರ್ಪಸ್ಸಿಗೆ ಒಂದೆರಡು ಹಾಕಿದ್ದೀನಿ ಅಷ್ಟೇ. ಈಗೆಲ್ಲ ಇದನ್ನ ಜೂಡಿಸ್ಪ್ರುಡೆನ್ಸ್ ನೋಡ್ತಾ ಇದ್ದೀರಾ ಅಂತಂದಮೇಲೆ, ನೀವೆಲ್ಲ ಈಗ ಇದ್ದರೆ ಇಲ್ಲ 5 ಇಯರ್ ಇರ್ತೀರಾ ನೀವು, ಇಲ್ಲ ಅಂತಂದರೆ 3 ಇಯರ್ ಇರ್ತೀರಾ. 3 ಇಯರಲ್ಲಿ ಇನ್ ಕೇಸ್ ಏನಾದ್ರು ನೀವಿದ್ದರೆ ನಿಮಗೆ ಜೂಡಿಸ್ಪ್ರುಡೆನ್ಸ್ ಜೊತೆ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಎಲ್ಲ ಸಬ್ಜೆಕ್ಟ್ ನಮ್ಮ ಹತ್ರ ಇದೆ. ಆಮೇಲೆ ಇಫ್ ಇನ್ ಕೇಸ್ ನೀವು 5 ಇಯರಲ್ಲಿ ಇದ್ದರೆ 5th ಸೆಮ್ಮಲ್ಲಿ ಇರ್ತೀರಾ. 5th ಸೆಮ್ಮಲ್ಲಿ ಇರುವಂಥ ಎಲ್ಲ ಸಬ್ಜೆಕ್ಟು ಅವೈಲೇಬಲ್ ಇದೆ. ಅಡ್ಮಿನಿಸ್ಟ್ರೇಟಿವ್ ಲಾ, ಕಾಂಟ್ರಾಕ್ಟ್ ಲಾ ಟು ಲೇಬರ್ ಲಾ, ಹಿಂದೂ ಲಾ, ಜೂಡಿಸ್ಪ್ರುಡೆನ್ಸ್, ಇದು ಒಂದೇ ಅಲ್ಲ, ಪ್ರತಿ ಸೆಮಿಸ್ಟರ್ ಇದೆ. ಡೆಮೋ ಪರ್ಪಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್. ಹಾಗಿದ್ದಲ್ಲಿ ಓಕೆ, ನಾನು ಜಾಯ್ನ್ ಆಗ್ತೀನಿ. ಏನು ಸರ್ ಫೆಸಿಲಿಟಿ ಸಿಗುತ್ತೆ? ಆಬ್ವಿಯಸ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಜಾಯ್ನ್ ಆದರೆ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತೇಳಿ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳಂತೂ ಆಬ್ವಿಯಸ್ಲಿ ಸಿಗುತ್ತೆ. ಈಗ ಒಂದೇ ಒಂದು ವೀಡಿಯೋ ನೋಡಿದ್ರಲ್ವಾ, ಈ ಥರ 200ಕ್ಕಿಂತ ಜಾಸ್ತಿ ವೀಡಿಯೋಸ್ಗಳನ್ನ ಅವೈಲಬಿಲಿಟಿ ಕೊಡ್ತೀವಿ. ಇಡೀ ನಿಮ್ಮ ಸಿಲೆಬಸ್ ಕಾಪಿನ ಪಕ್ಕದಲ್ಲಿ ಇಟ್ಕೊಂಡು ಮ್ಯಾಚ್ ಮಾಡಿ, ಒಂದು ಪಾಯಿಂಟ್ ಮಿಸ್ ಔಟ್ ಆಗಿರಲ್ಲ. ಆನ್ಲೈನ್ ಕ್ಲಾಸಸ್ಗಳ ಹೌದು ಸರ್ ಕಂಡಕ್ಟ್ ಮಾಡ್ತೀವಿ ಡೌಟ್ ಸೆಷನ್ಗೋಸ್ಕರ. ನೋಟ್ಸ್ ಅಂತೂ ಆಬ್ವಿಯಸ್ಲಿ ಕೊಳ್ಳೇಬೇಕಲ್ವಾ, ಎರಡೂ ಮೀಡಿಯಮಲ್ಲಿ ಕೊಡ್ತೀವಿ. ನೀವು ನನ್ನ ಜೊತೆ ಏನಾದರೂ ಡೌಟ್ಸ್ ಬಂದರೆ ಡೈರೆಕ್ಟಾಗಿ ನನ್ನ ಜೊತೆ ಮಾತಾಡಿ, ಅಷ್ಟರ ಲೆವೆಲಿಗೆ ನಾವು ನಿಮಗೆ ಕೊಡ್ತೀವಿ. ಅದಾದಮೇಲೆ 24/7 ಕಸ್ಟಮರ್ ಕೇರ್ ಸಪೋರ್ಟ್ ಇರುತ್ತೆ ಸರ್. ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ರೆಡಿ ಇರುತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ, ಏನೇ ಡೌಟ್ಸ್ ಬಂದರು. ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್, ಬ್ಯಾಕ್ ಆ್ಯಂಡ್ ಸಪೋರ್ಟ್ ಕಂಪ್ಲೀಟಾಗಿ ನಿಮಗೆ ಸಪೋರ್ಟ್ ಇರುತ್ತೆ ಆಯಿತಾ. ಸೊ ಒಂದು ವಿತೌಟ್ ಏನೇ ಇರಲಿ ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮಗೆ ನನ್ನ ಕಡೆಯಿಂದ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ. ನಿಮ್ಗೆ ಏನೇ ಪರ್ಸನಲ್ ಇಶ್ಯೂಸ್ ಇದ್ದರೂ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು. ಸೊ ಅದಾದಮೇಲೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಿಗೆ ಎರಡೂ ಮೀಡಿಯಮ್ನ ರಿಕ್ವೈರ್ಡ್ ಮಾಡ್ತಾ ಇದ್ದೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಅಂತೂ ಆಬ್ವಿಯಸ್ಲಿ ನಡೀತಾನೆ ಇದೆ. ಪ್ರೀವಿಯಸ್ ಇಯರ್ ಆ್ಯಂಡ್ ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಇದೆಲ್ಲ ಸೇರಿ ಒಂದೇ ಒಂದು ಪ್ಯಾಕೇಜ್ ಸರ್. ಒಂದೇ ಒಂದು ಪ್ಯಾಕೇಜ್ ತೊಗೊಂಡು ಕಂಪ್ಲೀಟ್ ಆಗ್ತದೆ ಸರ್. ಆಗಿದ್ದಲ್ಲಿ ನಾವು ಕಾಂಟ್ಯಾಕ್ಟ್ ಎಲ್ಲಿ ಮಾಡಬೇಕು? ಒಬ್ವಿಯಸ್ಲಿ ಸರ್, ಪ್ರತಿ ಪೇಜಲ್ಲೂ ಕೂಡ ನಂಬರ್ ಇದೆ. ನಾನು ಇಡೀ ವಿಡಿಯೋದಲ್ಲಿ ಪ್ರತಿ ಪೇಜಲ್ಲಿ ನಂಬರ್ ಇದೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡಿ ಸರ್. ಒಂದು ಸ್ವಲ್ಪ ಹಾಗೆ ತೋರಿಸಿ ನಮಗೆ ಇದು ನಡೀತಾ ಇರುವಂಥ ಡೆಮೋ ಅಂತ ನೀವೇನಾದರೂ ಕೇಳಿದರೆ, ಆಬ್ವಿಯಸ್ಲಿ ವೈ ನಾಟ್, ನಾನು ತೋರಿಸ್ತೇನೆ ನಿಮಗೆ. ಅಂದರೆ ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್ಗಳು ಹೀಗೆ ತೋರಿಸ್ತೇನೆ ನಾನು ಅಷ್ಟೇ. ಈ ರೀತಿ ಎಲ್ಲ ನಮ್ಮ ಹತ್ರ ವೀಡಿಯೋಸ್ಗಳು ರೆಡಿ ಇದೆ. ನಿಮಗೆ ಅವೈಲಬಿಲಿಟಿ ಬೇಕು ಅಂತಂದ್ರೆ ನೀವು ತೊಗೊಳ್ಳಿ. ಒಂದು ಅಪ್ಲಿಕೇಶನ್ ಎಲ್ಲ ನಾವು ಕೊಡ್ತಾ ಇದೀವಿ ಕಂಪ್ಲೀಟಾಗಿ. ಸೊ ಅದಿನ್ನು ನಡೀತಾ ಇದೆ. ಸೊ ಅದೆಲ್ಲ ನಿಮ್ಗೆ ಕಂಪ್ಲೀಟಾಗಿ ಇದನ್ನೆಲ್ಲ ಕೊಟ್ಬಿಡ್ತೀವಿ ಆಯಿತಾ. ಸೊ
ಕೊಟ್ಟು ಆಲ್ರೆಡಿ ತೆಗೆದುಕೊಂಡು ಓದ್ತಾ ಇರುವಂಥವ್ರು ಇದ್ದಾರೆ. ನೋಟ್ಸ್‌ಗಳೇನಾದರೂ ನೋಡಬೇಕು ಅಂತಂದರೆ ನಮ್ಮ ಕಡೆಯಿಂದ ಇಂಪಾರ್ಟೆಂಟ್ ಕ್ವೆಶ್ಚನ್ ಈ ರೀತಿ ನಾವು ರಿಲೀಸ್ ಮಾಡ್ತೀವಿ. ಪ್ರತಿ ಯೂನಿಟಿಗೂ, ಪ್ರತಿ ಸೆಮಿಸ್ಟ್ರಿಗೂ ಕೂಡ ಬರೀ ರಿಲೀಸ್ ಮಾಡೋವಂಥದ್ದಲ್ಲ, ಅದನ್ನ ಡಿಸ್ಕಷನ್ ಮಾಡಿಬಿಟ್ಟು ಸಾಲ್ವ್ ಕೂಡ ಮಾಡ್ತೀವಿ. ನಮ್ಮ ವಿಡಿಯೋದಲ್ಲಿ ಯಾವ ಪಾರ್ಟಲ್ಲಿದೆ ಅಂತ ಹೇಳ್ತೀವಿ. ಅದಾದಮೇಲೆ ನಿಮಗೆ ಈ ರೀತಿಯಾಗಿ ನಾವು ಪ್ರಾವಿಷನ್ನ ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸಬ್ಜೆಕ್ಟ್ ಇದೆ. ನಾವು ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್‌ಗಳನ್ನ ನಿಮಗೆ ಜಸ್ಟ್ ತೋರ್ಸೋಕ್ಕೋಸ್ಕರ ಮಾತ್ರ ತೋರಿಸ್ತಾ ಇರೋದಷ್ಟೇ. ಆಮೇಲೆ ನೋಟ್ಸ್‌ಗಳೇನಾದರೂ ನೋಡ್ತೀರಾ ಅಂತಂದರೆ ಒಂದೆರಡು ಡೆಮೋಗಳಿಗೋಸ್ಕರ ನಾನು ನೋಟ್ಸ್ ತೋರಿಸ್ತಾ ಇದ್ದೀನಿ. ದಿಸ್ ದ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಆಗಿರ್ಬೋದು ಕನ್ನಡ ಮೀಡಿಯಂನವರಿಗೆ. ತುಂಬ ಕ್ಲಿಯರ್ ಇರುತ್ತೆ ಸರ್ ನಮ್ಮ ನೋಟ್ಸ್ ಎಲ್ಲ. ಕ್ವೆಶ್ಚನ್ ಸಮೇತ ನಮ್ಮ ನೋಟ್ಸ್. ಇಂಗ್ಲೀಷ್ ನೋಟ್ಸ್‌ಗಳು ಕೂಡ ಪಿಕ್ಚರಲೈಸ್ ಆಗಿ ನಮ್ಮ ನೋಟ್ಸ್. ಆಮೇಲೆ ಹೊಸ ಸಬ್ಜೆಕ್ಟ್ ಬಂದಿದೆ ಸರ್, ಅವೆಲ್ಲ ಇದೆಯಾ ನಿಮ್ಮ ಹತ್ರ? BNSSಸು, ಸಾಕ್ಷ್ಯ ಅಧಿನಿಯಮ, ಓಲ್ಡ್ ಸಿಲೆಬಸ್ IPC ಎಲ್ಲ ಅದು ಕೂಡ ನಮ್ಮ ಹತ್ರ ಪ್ರಾವಿಷನ್ಸ್ ಇದೆ ಸರ್. ಸೊ ಎಲ್ಲ ಪ್ರಾವಿಷನ್ಸ್ ನಾವು ಇಟ್ಟಿದ್ದೀವಿ. ಆನ್ಲೈನ್ ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇರೋದು ಒಂದು ವಿಡಿಯೋ ತೋರಿಸಿ ಸರ್ ಅಂತಂದರೆ ಈ ರೀತಿ ನಾನು ತೋರಿಸ್ಬೋದು ಆನ್ಲೈನ್ ಕ್ಲಾಸಸ್ಗಳು. ನೋಟ್ಸ್ ಡೆಮೋ ಅಂತ ನಾನು ನಿಮಗೆ ತೋರಿಸ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೂಡ ತೋರಿಸ್ದೆ. ಎನಿಹೌ ಇದಿಷ್ಟೇ ಅಲ್ಲ, ನಮ್ಮ ಹತ್ರ ಪ್ರತಿಗಳು ಕೂಡ ಇದೆ. ತಗೊಳ್ಳಿ ಪ್ರತಿ ಕ್ಲಾಸಸ್ಗಳು. ನಾನೇ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದೀನಿ. ಆರಾಮಾಗಿ ತೆಗೆದುಕೊಂಡು ಆರಾಮಾಗಿ ಪಾಸ್ ಆಗ್ಬೋದು. ತುಂಬ ಪೇಷನ್ಸ್ ಆಗಿ ಇದಿಷ್ಟೊತ್ತು ನೋಡಿದ್ದಕ್ಕೆ ನಮ್ಮ ಕಾನೂನು ತುಂಬ ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಪ್ರತಿ ಪೇಜ್‌ನ ಕಾರ್ನರಲ್ಲಿ ನಮ್ಮ ನಂಬರ್ಸ್‌ಗಳಿದೆ. ಡೈರೆಕ್ಟಾಗಿ ಒಂದು ಕಾಲ್ ಮಾಡ್ಕೊಳ್ಳಿ, ಎನ್ಕ್ವೈರಿ ಮಾಡ್ಕೊಳ್ಳಿ. ಒಂದು ಕಾಲಲ್ಲಿ ಏನೂ ಹೋಗೋದಿಲ್ಲ. ಸೊ ಇದಿಷ್ಟು ಹೇಳ್ತಾ ನಾನು ನಮ್ಮ ಕಾನೂನು ಇಂದ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು.